ಪ್ರಮುಖವಾಗಿ ಈಗಾಗಲೇ ಎಚ್.ಡಿ. ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಹೇಗೆ ನಿನ್ನೆ ಅವರ ಅರೆಸ್ಟ್ ಆಯಿತು ಅಂತ ಹೇಳಿ. ಇನ್ನೊಂದು ಕಡೆಗೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಬಂಧನಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೂ ಮುನ್ನ ಮಧ್ಯಂತರ ಜಾಮೀನು ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ವಾದ ಆಲಿಸಿದ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ರಿಂದ ಅರ್ಜಿ ವಜಾ ಮಾಡಲಾಯಿತು. ಅಂದ್ರೆ ಇದು ಜಾಮೀನು ಕೊಡೋದಕ್ಕೆ ಯೋಗ್ಯವಲ್ಲದ ಪ್ರಕರಣ ಅಂತ ಹೇಳಿ ನ್ಯಾಯಾಧೀಶರು ಮೊದಲಿಗೆ ಅಭಿಪ್ರಾಯವನ್ನು ಪಟ್ಟರು. 1.5 ಗಂಟೆಗಳ ಕಾಲ ಸುದೀರ್ಘ ವಾದ ಪ್ರತಿವಾದವನ್ನು ಆಲಿಸಿದ್ರು. ಅಂದ್ರೆ ಪ್ರಾಸಿಕ್ಯೂಷನ್ ಅವರು ಏನು ಹೇಳ್ತಾ ಇದ್ದಾರೆ, ಈ ಕಡೆ ಡಿಫೆನ್ಸ್ ಲಾಯರ್ ಏನು ಹೇಳ್ತಾ ಇದ್ದಾರೆ. ಡಿಫೆನ್ಸ್ ಲಾಯರ್ ಅಂದ್ರೆ ರೇವಣ್ಣ ಅವರ ಪರ. ಸೊ ವಾದ ಆಲಿಸಿ ನಂತರ ಒಂದು ಆದೇಶವನ್ನು ಕೊಟ್ಟರು. ಮೇ 6ನೇ ತಾರೀಕಿಗೆ ಅರ್ಜಿ ವಿಚಾರಣೆಯನ್ನ ನ್ಯಾಯಾಧೀಶರು ಮುಂದೂಡಿದ್ದಾರೆ. ರೇವಣ್ಣ ಅವ್ರನ್ನ ವಿನಾಕಾರಣ ಈ ಕೇಸ್ನಲ್ಲಿ ಸಿಲುಕಿಸುವ ಯತ್ನ ನಡೀತಾ ಇದೆ ಅಂತ ರೇವಣ್ಣ ಪರ ವಕೀಲರು ಹೇಳಿದ್ರು. ಅಂದ್ರೆ ದುರುದ್ದೇಶಪೂರಿತ ಷಡ್ಯಂತ್ರ ಅಂತೆಲ್ಲ ವಾದ ಮಂಡಿಸಿದ್ರು. ನಿನ್ನೆ FIR ಮಾಡ್ತಾರೆ, ಇಂದು ವಿಚಾರಣೆಗೆ ಬನ್ನಿ ಅಂತಾರೆ. ಈ ಪ್ರಾಸೆಸ್ ಬಗ್ಗೆನೇ ಅನುಮಾನ ಇದೆ ಅನ್ನೋದು ರೇವಣ್ಣ ಪರ ವಕೀಲರ ಮಾತಾಗಿತ್ತು. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಆಗಿದೆ ಅನ್ನೋದು ಕೂಡ ವಕೀಲರ ವಾದದಲ್ಲಿ ಕಂಡು ಬಂದಂತಹ ಹೈಲೈಟ್. ಸಂತ್ರಸ್ತೆ ಅಪಹರಣ ಕೇಸ್ನಲ್ಲಿ ರೇವಣ್ಣ ವಿರುದ್ಧ ಗುರುತರ ಆರೋಪಗಳು ಇಲ್ಲ ಅಂತ ರೇವಣ್ಣ ಪರ ವಕೀಲರು ಹೇಳಿದ್ರು. ರೇವಣ್ಣ ವಿರುದ್ಧದ ಸಂತ್ರಸ್ತೆ ಕಿಡ್ನಾಪ್ ಆರೋಪಕ್ಕೆ ಯಾವುದೇ ಸಾಕ್ಷಿ ಕೂಡ ಇಲ್ಲ. ಅಂದ್ರೆ ಪ್ರಕರಣಕ್ಕೂ ರೇವಣ್ಣ ಅವರ ಲಿಂಕಿಗೂ ಡೈರೆಕ್ಟ್ ಕಾಂಟ್ರಿಬ್ಯೂಷನ್ಗೂ ಸಂಬಂಧ ಇಲ್ಲ. ಪ್ರಜ್ವಲ್ ಮೇಲಿನ ಆರೋಪಗಳನ್ನ ಎಚ್.ಡಿ. ರೇವಣ್ಣಗೆ ಅನ್ವಯಿಸೋಕ್ ಆಗಲ್ಲ. ಅವರ ಮೇಲಿರುವಂತಹ ಆರೋಪನ ಇವ್ರಿಗೂ ಅಂಟಿಸೋ ಪ್ರಯತ್ನ ಯಾಕೆ ಅಂತ ಕೇಳಿದ್ರು. ರೇವಣ್ಣಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿ ಅಂತ ಹೇಳಿದ್ರು. ಆಮೇಲೆ ನೀವು ನಿರೀಕ್ಷಣಾ ಜಾಮೀನನ್ನು ಕೊಟ್ರೆ, ಲೀಗಲ್ ಪ್ರೊಟೆಕ್ಷನ್ ಕೊಟ್ರೆ 45 ನಿಮಿಷದಲ್ಲಿ ಅವ್ರನ್ನ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರುಪಡಿಸೋ ಜವಾಬ್ದಾರಿ ನಂದು ಅಂತೆಲ್ಲ ಆನ್ ರೆಕಾರ್ಡ್ ಹೇಳಿದ್ರು. ಬಂಧನದಿಂದ ರಕ್ಷಣೆ ಒದಗಿಸಿದ್ರೆ ತಕ್ಷಣವೇ ಅವರನ್ನ ನಾವು SIT ಮುಂದೆ ಹಾಜರಾಗ್ತಾರ ಅವರು ಅಂತ ಹೇಳಿದ್ರು. ಈ ಕಡೆಗೆ SIT ಪರ SPP ಅವರ ವಾದ ಹೇಗಿತ್ತು ಅನ್ನೋದ್ರ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ಸಂತ್ರಸ್ತೆಯ ಮಗ ನನ್ನ ತಾಯಿ ರೇವಣ್ಣ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಹೇಳಿದ್ದಾನೆ ಅನ್ನೋದನ್ನ ತಿಳಿಸಿದ್ರು ಅವರು. ಆಮೇಲೆ ಪೊಲೀಸರ ಮುಂದೆ ಹೇಳಿಕೆ ಕೊಡಬಾರ್ದು, ದೂರನ್ನ ಕೊಡಬಾರ್ದು ಅಂತ ಬೆದರಿಕೆ ಹಾಕೋ ಕೆಲಸ ರೇವಣ್ಣ ಅವ್ರ ಕಡೆಯಿಂದ ಆಯಿತು. ರೇವಣ್ಣ ಅವ್ರ ಸಮಾಜದಲ್ಲಿ ಪ್ರಭಾವಿ, ಹೀಗಾಗಿ ಅವರ ಪ್ರಭಾವವನ್ನ ಬಳಸಿ ಹೆದರಿಸೋ ಕೆಲಸ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ರು. ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗೋ ಮುನ್ನವೇ ಬೆದರಿಕೆ ಹಾಕಲಾಗಿದೆ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರೋ ಕೆಲಸವನ್ನ SIT ಪರ ವಕೀಲರು ಮಾಡಿದ್ರು, SPP ಮಾಡಿದ್ರು. ಬಿಹಾರದಲ್ಲಿ ಈ ಥರದೆಲ್ಲ ಹೆಚ್ಚಿಗೆ ವರದಿ ಆಗ್ತಾ ಇತ್ತು, UPಯಲ್ಲಿ ಆಗ್ತಾ ಇತ್ತು. ಈಗ ನೋಡಿ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಇದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಅನ್ನೋದನ್ನು ಕೂಡ ತಮ್ಮ ವಾದದಲ್ಲಿ ಕುತೂಹಲಕಾರಿ ಅಂಶಗಳನ್ನು ಉಲ್ಲೇಖಿಸಿದ್ರು. ಪ್ರಕರಣದ ಗಂಭೀರತೆ ವಿಚಾರವನ್ನ ಬಹಿರಂಗವಾಗಿ ಹೇಳೋಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಪ್ರಕರಣ ಎಷ್ಟು ಸೀರಿಯಸ್ ಆಗಿದೆ ಅಂದ್ರೆ ಅದನ್ನು ಓಪನ್ ಆಗಿ ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾನ್ಫಿಡೆನ್ಷಿಯಲಿಟಿ ಅಷ್ಟು ಬೇಕಾಗಿದೆ ಪ್ರಕರಣದಲ್ಲಿ. ರೇವಣ್ಣ ಒಬ್ರು ಪ್ರಭಾವಿ ರಾಜಕಾರಣಿಯಾಗಿದ್ದಾರೆ, ಆರ್ಥಿಕವಾಗಿ ಕೂಡ ಪ್ರಬಲರಾಗಿದ್ದಾರೆ, ಅಂದ್ರೆ ಸಂಪನ್ಮೂಲ ಭರಿತ ವ್ಯಕ್ತಿಯವರು ಅಂತ ಕೋರ್ಟ್ ಗಮನಕ್ಕೆ ತಂದ್ರು. ಆರೋಪಿ ಸಾಕ್ಷಿಗಳ ಮೇಲೆ ಅಲ್ಲ, ದೂರುದಾರರ ಮೇಲೂ ಕೂಡ ಪ್ರಭಾವವನ್ನ ಬೀರಲಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಈ ಎವಿಡೆನ್ಷಿಯಲ್ ಅಸೆಟ್ ಅಂತ ಏನ್ ಕರಿತೀವಿ ದೂರುದಾರರನ್ನ, ಸೊ ಅವ್ರ ಮೇಲೆಲ್ಲ ಪ್ರಭಾವ ಬೀರ್ತಾರೆ ಅವರು. ಈ ಪ್ರಕರಣ ನಿರೀಕ್ಷಣಾ ಜಾಮೀನಿಗೆ ಯೋಗ್ಯವಲ್ಲದ ಪ್ರಕರಣ ಅನ್ನೋದನ್ನು ಕೂಡ ಹೇಳಿದ್ರು. ಯಾವುದೇ ಕಾರಣಕ್ಕೂ ರೇವಣ್ಣಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡಬಾರ್ದು, ಸರಿಯಲ್ಲ ಅದು ಅನ್ನೋ ಅಭಿಪ್ರಾಯಕ್ಕೆ ಬಂದ್ರು. ಇನ್ನು ಕಿಡ್ನಾಪ್ ಕೇಸ್ನಲ್ಲಿ ಈಗಾಗಲೇ ಸಂತ್ರಸ್ತೆಯನ್ನ ಸಿನಿಮೀಯ ರೀತಿಯಲ್ಲಿ SIT ಅಧಿಕಾರಿಗಳು ಹೇಗೆ ರಕ್ಷಿಸಿದ್ರು ಅನ್ನೋದನ್ನ ನಾವು ಹೇಳ್ತಾ ಇದ್ವಿ ನಿಮಗೆ. ಕಿಡ್ನಾಪ್ ಆಗಿದ್ದಾರೆ ಎನ್ನಲಾಗಿದ್ದಂತಹ ಸಂತ್ರಸ್ತೆಯನ್ನ ಪತ್ತೆ ಮಾಡೋ ಕೆಲಸ ನಿನ್ನೆ ಸಂಜೆ ಆಯಿತು. ಹುಣಸೂರಿನ ಕಾಳಿನಹಳ್ಳಿ ತೋಟದ ಮನೆಯಲ್ಲಿ, ರೇವಣ್ಣ ಅವ್ರ PA ಮನೆಯಲ್ಲಿ ಅವ್ರು ಸಿಕ್ಕಿದ್ದು. ರೇವಣ್ಣ PA ರಾಜಗೋಪಾಲ್ ಅನ್ನೋರ ತೋಟದ ಮನೆಯಲ್ಲಿ ಸಂತ್ರಸ್ತೆಯನ್ನ ಸೆಕ್ಯೂರ್ ಮಾಡಲಾಗಿರೋದು, ಅಕ್ರಮ ಬಂಧನದಿಂದ ಆಕೆಯನ್ನ ಮುಕ್ತಗೊಳಿಸಲಾಗಿರೋದು. ರಾತ್ರಿ CID ಕಚೇರಿಗೆ ಸಂತ್ರಸ್ತೆಯನ್ನ SIT ಅಧಿಕಾರಿಗಳು ಕರೆ ತಂದಿದ್ದಾರೆ. ಆಕೆಗೆ ಪ್ರಾಥಮಿಕ ಚಿಕಿತ್ಸೆ ಎಲ್ಲ ಕೊಟ್ರಂತೆ. ಏನೇ ಕೇಳಿದ್ರು ಕೂಡ ಕಣ್ಣೀರು ಹಾಕ್ತಾ ಭಯದಲ್ಲೇ ಸಂತ್ರಸ್ತೆ ಕೂತಿದ್ದಾರಂತೆ. ಯಾವುದಕ್ಕೂ ಅಷ್ಟಾಗಿ ಉತ್ತರ ಕೊಡ್ತಾ ಇಲ್ಲ. ಮತ್ತು ಸಹಜ ಇಂಥ ಪ್ರಕರಣದಲ್ಲಿ ಸೆಕ್ಯೂರ್ ಮಾಡಿದ ತಕ್ಷಣನೇ ವಿಕ್ಟಿಮಿಂದ ನಿಮಗೆ ಉತ್ತರ ಸಿಗಲ್ಲ. ಯಾಕಂದರೆ ಅವರು ಫಿಸಿಕಲ್ ಟ್ರಾಮಾದ ಜೊತೆಗೆ ಮಾನಸಿಕ ಟ್ರಾಮಾಕ್ಕೂ ಕೂಡ ಒಳಗಾಗಿರ್ತಾರೆ. ಅಂದರೆ ಅವ್ರಿಗೆ ದೈಹಿಕವಾಗಿ ಎಷ್ಟು ಹಲ್ಲೆ ಆಗಿರುತ್ತೆ, ಅದೇ ರೀತಿ ಮಾನಸಿಕವಾಗಿ ಅವ್ರು ಜರ್ಜರಿತ ಆಗಿರ್ತಾರೆ. ಸೊ ಸಮಯ ಬೇಕಾಗತ್ತೆ, ಕೌನ್ಸಿಲಿಂಗ್ ನಡೆಸಬೇಕಾಗತ್ತೆ, ಧೈರ್ಯ ತುಂಬೋ ಕೆಲಸ ಮಾಡಬೇಕಾಗತ್ತೆ. ಡೈರೆಕ್ಟ್ ವಿಚಾರಣೆಯಲ್ಲಿ ಕೂತ್ಕೊಂಡು ನೀನು ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳಿದ್ರೆ ಕೊಡೋಕ್ಕಾಗಲ್ಲ ಅವರು. ಸೊ ಇದೇ ರೀತಿ ಕಂಡು ಬರ್ತಾ ಇದ್ದಾರಂತೆ. ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಉತ್ತರಕ್ಕಿಂತ ಹೆಚ್ಚು ಅಳು ಕಾಣಿಸ್ತಾ ಇದೆ ಅನ್ನೋದು ಕಂಡು ಬರ್ತಾ ಇದೆ. ನಿನ್ನೆ ಹಲ್ಲೆಗೆ ಒಳಗಾದ ಸ್ಥಿತಿಯಲ್ಲಿ ಸಂತ್ರಸ್ತೆ ಇದ್ರು. ಸೊ ಹಲ್ಲೆ ಮಾಡಿದವರು ಯಾರು, ಯಾರ ಇಶಾರೆಯಂತೆ ಹಲ್ಲೆ ಮಾಡಲಾಗಿದೆ, ಯಾಕೆ ಹಲ್ಲೆ ಮಾಡಲಾಗಿದೆ, ಈ ಕುಟುಂಬದ ಬಗ್ಗೆ ಡಾರ್ಕ್ ಸೀಕ್ರೆಟ್ಸ್ ಅಂದ್ರೆ ಕಹಿ ಸತ್ಯಗಳು ಆಕೆಗೆ ಗೊತ್ತಿದ್ದ ಕಾರಣ ಅದಾಚೆ ಬರಬಾರ್ದು ಅನ್ನೋ ಕಾರಣಕ್ಕೆ ಹೆದರಿಸೋ ಪ್ರಯತ್ನನ ಈ ಪ್ರಶ್ನೆಗಳಿದಾವೆ.